ಫ್ರೆಂಡ್ಸ್ ನೋಡಿ, ಇವತ್ತು ನಾನು ನಮ್ಮಮ್ಮ ಜಾತ್ರೆಗೆ ಹೋಗಿದ್ದೀವಿ. ಹೊಸಲ್ ಮಾರಮ್ಮನ ದೇವಸ್ಥಾನ ಅಂತ ಬಿಳ್ಕೆರೆ ಹೋಬಳಿಲಿದೆ. ನಮ್ಮಮ್ಮಂಗೆ ಜ್ಯೂಸ್ ಕುಡಿಯಮ್ಮ ಅಂತಂದರೆ ಕುಡಿಲಿಲ್ಲ, ಪೂಜೆ ಮಾಡಿದ್ಮೇಲೆ ಕುಡಿತೀನಿ ಅಂದರು. ನಾನು ಫಸ್ಟು ನನ್ನ ಆರೋಗ್ಯ ಮುಖ್ಯ ಅಂದ್ಬಿಟ್ಟು ನಾನು ಕುಡಿದೆ. ನಮ್ಮಮ್ಮ ಪೂಜೆ ಮಾಡಿಬಿಟ್ಟು ಆಮೇಲೆ ಕುಡಿತೀನಿ ಅಂದರು. ಫಸ್ಟು ನಾನು ಚೆನ್ನಾಗಿದ್ದರೆ ದೇವರು, ಆಮೇಲೆ ಫಸ್ಟು ಆರೋಗ್ಯವೇ ಭಾಗ್ಯ. ನಾವು ಚೆನ್ನಾಗಿದ್ದರೆ ದೇಶನ ಚೆನ್ನಾಗಿ ಕಟ್ಬೋದು ಅಂತ. ಬೆಳಿಗ್ಗೆ ಸ್ವಲ್ಪನೇ ತಿಂಡಿ ತಿಂದಿದ್ದೆಲ್ಲ ಸುಸ್ತಾಗ್ತಾಯಿತ್ತು, ಅದಕ್ಕೆ ಮಧ್ಯಾಹ್ನ ಒಂದು ಗ್ಲಾಸ್ ಕುಡಿದೆ. ತುಂಬ ಚೆನ್ನಾಗಿತ್ತು. ಆರೋಗ್ಯ ಚೆನ್ನಾಗಿರುತ್ತೆ. ದಯವಿಟ್ಟು ಕಬ್ಬಿನ ಹಾಲು ಕುಡೀರಿ. ಆಮೇಲೆ ಈ ಥರ ಜಾತ್ರೆಗಳಾಗೋದ್ರಿಂದ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರುತ್ತೆ, ತುಂಬ ಬೆಳವಣಿಗೆ ಹೊಂದುತ್ತೆ ಅನ್ನೋ ಒಂದು ಅಭಿಪ್ರಾಯ ನಂದು. ನೋಡಿ, ಈ ಬಡಗಿಗಳು ಮಾಡಿರ್ತಕ್ಕಂಥ ಈ ಒಂದು ಪದಾರ್ಥಗಳು ಇವೆಲ್ಲ ಒಳ್ಳೆ ವ್ಯಾಪಾರ ಆಗುತ್ತೆ. ಆಮೇಲೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ. ನಾವು ನಮ್ಮವರು ಅಂತ ಎಲ್ಲರೂ ಒಂದು ಕಡೆ ಕೂರ್ತಾರೆ, ವ್ಯಾಪಾರ ನಡೆಯುತ್ತೆ, ಸಂತೋಷ ಸುಖ ಶಾಂತಿ ಸಿಗುತ್ತೆ. ಇನ್ನೊಂದು ಮನಸ್ಸಿಗೆ ನೋವಾಗಿತ್ತು ಅಂದರೆ ರಸ್ತೆ ನೋಡಿ ಗಮನಿಸ್ತಾ ಇದ್ದೀರಾ, ಇಷ್ಟೊಂದು ಜನ ಓಡಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ರಸ್ತೆ ಸುವ್ಯವಸ್ಥೆನೇ ಇಲ್ಲ. ಪ್ರಿಯ ವೀಕ್ಷಕರೇ ನೋಡಿ, ಇದೇ ದೇವಸ್ಥಾನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಒಂದು ಮಗು ಕಾಣೆಯಾಗಿತ್ತು, ತುಂಬ ಬೇಜಾರಾಯಿತು. ಅವ್ರು ಅನೌನ್ಸ್ ಮಾಡ್ತಾ ಇದ್ದಾರೆ. ಜಾತ್ರೆಗಳಿಗೆ ಬಂದಾಗ ದಯವಿಟ್ಟು ತಮ್ಮ ಮಕ್ಕಳುಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಚಿಕ್ಕ ಮಕ್ಕಳುಗಳು ತಪ್ಪಿಸ್ಕೊಬಿಡ್ತಾರೆ, ಆಮೇಲೆ ಹುಡ್ಕೋದು ತುಂಬ ಕಷ್ಟ, ಭಯ ಪಡ್ತಾರೆ. ದಯವಿಟ್ಟು ಆದ್ದರಿಂದ ತುಂಬ ಜೋಪಾನವಾಗಿರಿ. ಫ್ರೆಂಡ್ಸ್ ನೋಡಿ, ಈ ಥರ ಜಾತ್ರೆಗಳು ನಡೆಯೋದ್ರಿಂದ ಜನ ಎಲ್ಲ ಒಂದು ಕಡೆಗೆ ಸೇರ್ತಾರೆ. ಆಮೇಲೆ ಈ ರೀತಿ ಪೂಜೆ ಮಾಡೋದ್ರಿಂದ ಬಾಳೆಹಣ್ಣು ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಗಂಧದ ಕಡ್ಡಿಗೆ ವ್ಯಾಪಾರ ಆಗುತ್ತೆ, ಕರ್ಪೂರ ವ್ಯಾಪಾರ ಆಗುತ್ತೆ, ಉದ್ಯಮಗಳು ಚೆನ್ನಾಗಿ ಬೆಳೆಯುತ್ತೆ, ಹೂವು ಬೆಳೆಯೋರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ಆಮೇಲೆ ಹೂಗೆ ಒಳ್ಳೆ ಡಿಮ್ಯಾಂಡ್ ಬರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಪೂಜೆ ಪುನಸ್ಕಾರಗಳನ್ನ ಪ್ರೋತ್ಸಾಹ ಮಾಡ್ತೀನಿ. ಆದರೆ ಮನುಷ್ಯನ ಮೇಲೆ ದೇವ್ರು ಬರುತ್ತೆ ಅನ್ನೋದನ್ನು ಮಾತ್ರ ನಾನು ನಂಬಲ್ಲ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಜಾರಾಗಬಾರ್ದು, ಅವ್ರ ಮನ್ಸಿಗೆ ಸಮಾಧಾನ ಆಗಲಿ ಅಂದ್ಬಿಟ್ಟು ನಾನು ಪೂಜೆ ಮಾಡಿದೆ. ಬಟ್ ನನಗೆ ದೇವ್ರ ಮೇಲೆ ಏನು ನಂಬಿಕೆ ಇಲ್ಲ. ಕಲೆ ವಾಚಿಸಿಟ್ಟು ನೋಡೋಕ್ಕೆ ಹೋಗೋದು. ಹಣೆಗೆ ಕುಂಕುಮಕ್ಕಿಂತ ಗಂಧ ಹಚ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ನೋಡಿ, ಇಲ್ಲಿ ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ, ಗಂಧದ ಕಡ್ಡಿ ಇದೆಲ್ಲ ಚೆನ್ನಾಗಿ ವ್ಯಾಪಾರ ಆಗಬೇಕು ಅಂದರೆ ಈ ರೀತಿ ಜಾತ್ರೆ ಮಹೋತ್ಸವಗಳಲ್ಲಿ ಹೆಚ್ಚು ನಡೀಬೇಕು ನಮ್ಮ ಭಾರತದಲ್ಲಿ. ಆವಾಗ ನಮ್ಮ ದೇಶದ ಆರ್ಥಿಕತೆ ಚೆನ್ನಾಗಿ ಬೆಳೆಯುತ್ತೆ. ಕೃಷಿ ಪ್ರಧಾನವಾದ ಒಂದು ರಾಷ್ಟ್ರ ನಮ್ಮ ಭಾರತ. ಓಕೆನಾ? ಅದಕ್ಕೋಸ್ಕರ ಮೂಢನಂಬಿಕೆಗಳನ್ನ ಬೆಂಬಲ ಕೊಡಬೇಕು. ಕೆಲವೊಬ್ಬರು ಪಾಲಿಗೆ ದೇವ್ರು ಇರ್ಬೋದು, ನನ್ನ ಪಾಲಿಗೆ ದೇವ್ರು ಇಲ್ಲ, ಎಲ್ಲ ಸುಳ್ಳು. ಆದರೂ ಕೂಡ ಒಂದು ಮನಸ್ಥಿತಿಯಲ್ಲಿ ಇದೆಯಲ್ಲ, ಅದನ್ನು ಗೌರವಿಸೋಣ. ಎಲ್ರಿಗೂ ನಮಸ್ಕಾರ. ಕಡಲೆಪುರಿ ವ್ಯಾಪಾರ ಆಗುತ್ತೆ, ಜಾಂಗೀರು ಇದೆ. ದೇಶದ ಆರ್ಥಿಕತೆ ಚೆನ್ನಾಗಿ ನಡೆಯುತ್ತೆ, ನಾನು ಮೊದಲು ಹೇಳ್ದಂಗೆ. ನಮಸ್ಕಾರ ಎಲ್ರಿಗೂ.